ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ನ್ಯೂ ವಿಡಿಯೋ. ಇನ್ನೇನು ಗಣೇಶ ಹಬ್ಬ ಹತ್ರದಲ್ಲೇ ಇದೆ. ಸೊ ಹಾಗಾಗಿ ಗಣೇಶ ಮೂರ್ತಿಗಳಿಗೆ ತುಂಬ ಬೇಡಿಕೆ ಇದೆ. ಅದರಲ್ಲೂ ಮಾರುಕಟ್ಟೆಗೆ ಹಲವಾರು ವಿಶಿಷ್ಟ ಮತ್ತು ಹಲವಾರು ಬಣ್ಣಗಳಿಂದ ಕೂಡಿರುವಂಥ ಗಣೇಶಗಳು ಬರ್ತವೆ. ನಾವು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗಣೇಶ ಮೂರ್ತಿಯನ್ನು ಹೇಗೆ ಮಾಡ್ತಾರೆ ಮತ್ತು ಯಾವ ರೀತಿ ಬಣ್ಣವನ್ನು ಉಪಯೋಗಿಸ್ತಾರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಒಂದೊಂದು ಗಣೇಶ ಕೂಡ ಅದ್ಭುತವಾಗಿ ಕಲಾವಿದರ ಕೈಚಳಕದಲ್ಲಿ ಮೂಡಿ ಬಂದಿದೆ. ಹಲವಾರು ವಿಭಿನ್ನ ರೀತಿಯಾದಂತಹ ಗಣೇಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಎಲ್ಲ ಕೂಡ ವಿಭಿನ್ನ ರೀತಿ ಬಣ್ಣಗಳು ಮತ್ತು ವಿಭಿನ್ನ ಶೈಲಿಯಲ್ಲಿ ಮೂಡಿ ಬಂದಿದ್ದಾವೆ. ಕಲಾವಿದರಿಗಂತೂ ಯಾಟ್ ಸಾಪ್ ಹೇಳಬೇಕು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮಸ್ಕಾರ. ಗಣಪತಿ ಮಹಾದೇವ್ ಅಂತ ಇವರು ಅರಸೀಕೆರೆಯಲ್ಲೇ ಪ್ರಸಿದ್ಧಿ ಪಡೆದಿದ್ದಾರೆ ಗಣಪತಿ ಮಾಡೋದರಲ್ಲಿ. ಇವರು ಕೂಡ ಇವತ್ತು ನಾವು ಇವ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಎಷ್ಟು ವರ್ಷಗಳಿಂದ ಗಣಪತಿಯನ್ನು ಮಾಡ್ತಾ ಇದ್ದೀರಾ ಸರ್? ಸುಮಾರು 84ನೇ ವರ್ಷ ಇದೆ. ನಮ್ಮ ತಂದೆ ಕಾಲದಿಂದ ಮಾಡ್ತಿರೋದು. ನಮ್ಮ ತಂದೆ ಸ್ಟಾರ್ಟ್ ಮಾಡಲ್ಲ 84 ವರ್ಷ ಆಯ್ತು. ನಾವು ಸ್ಟಾರ್ಟ್ ಮಾಡೋದು 35 ವರ್ಷ ಆಯ್ತು. ಸರ್, ಯಾವ್ದ್ರಿಂದ ಗಣಪತಿಯನ್ನು ಮಾಡಿದೀರಾ? POP ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ? POP ಯಾವ್ದು ಮುಟ್ಟೋದೇ ಇಲ್ಲ, ಮಣ್ಣಿಂದನೇ. ಕೆರೆ ಮಣ್ಣು ನಾರಿಂದ ಯೂಸ್ ಮಾಡ್ತಾ ಇದ್ದೀರಾ? ಸುಮಾರು ಒಂದು 8-10 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. 8-10 ತಿಂಗಳಿಂದ ಮುಂಚೆ ಸ್ಟಾರ್ಟ್ ಮಾಡ್ಕೊಂತೀವಿ. ಈ ಗಣಪತಿ ಮಾಡ್ತಾ ಇರ್ತೀರಾ, ಏನಂದ್ ನಿಮಗೆ ಕಷ್ಟ ಅನ್ಸೋದು ಏನ್ ಸರ್? ಈಗ ಕಷ್ಟ ಅನ್ಸೋದು ಏನೋ ಅನ್ಸಲ್ಲ, ಅದು ರೂಢಿ ಆಗ್ಬಿಟ್ಟಿದೆ. ಅದು ಕಸ್ಬೋದು, ಫುಲ್ ಕಸ್ಬೋದು. ಕಷ್ಟ ಅಂತ ಅನ್ಸಲ್ಲ. ಮಣ್ಣಿಗೆ ರೆಡಿ ಮಾಡ್ಕೊಳೋದು ತುಂಬಾ ಕಷ್ಟ. ಅದನ್ನ ಮಣ್ಣು ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಅದು. ಈಗ ಒಂದು ಗಣಪತಿ ರೆಡಿ ಮಾಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್? ದೊಡ್ಡ ಗಣಪತಿ ಅಂದ್ರೆ ಇದೆಲ್ಲ ಒಂದು 15 ದಿನ ಟೈಮ್ ಕಾಣುತ್ತೆ. 15 ದಿನ. ಇದು 10 ಅಡಿ ಗಣಪತಿ ಬರುತ್ತೆ. ಇದು 10 ಅಡಿ ಹೈಟ್ ಇದೆ. 10 ಅಡಿ ಹೈಟ್ ಇದೆ. 15 ದಿನ ಟೈಮ್ ಬೇಕಾಗುತ್ತೆ. ನೀವು ಈ ಗಣಪತಿಯಲ್ಲಿ ಏನೇನು ವಿಶೇಷತೆಗಳಿದಾವೆ ಸರ್ ನಿಮ್ಗೆ ಮಾಡಿದಿರೋದ್ರಲ್ಲಿ? ವಿಶೇಷತೆ ಅಂದ್ರೆ ಸುಮಾರು ತರ ಡಿಸೈನ್ ಮಾಡಿದ್ವಿ. ಅಯ್ಯಪ್ಪ ಸ್ವಾಮಿ ಮಾಡಿದ್ವಿ, ಸಿಂಹದ್ ಮಾಡಿದ್ವಿ, ಸುಮಾರು ತರ ಇದೆ. ಸುಮಾರು ಒಂದು 10 ತರ ಗಣಪತಿ ಇದೆ. ಈಗ ಆಲ್ರೆಡಿ ಎಲ್ಲ ಗಣಪತಿಗಳು ಬುಕ್ ಆಗಿದಾವ? ಸುಮಾರು ಬುಕ್ ಆಗಿದೆ. ಒಂದು 4% ಬುಕ್ ಆಗಿದೆ. ಹೌದು. ಅರಸೀಕೆರೆ ಗಣೇಶವನ್ನ ನೀವು ಎಷ್ಟು ದಿನ ಮುಂಚೆಲ್ಲ ಸ್ಟಾರ್ಟ್ ಮಾಡ್ತೀರಾ? ಅರಸೀಕೆರೆ ಬಸವ ಜಯಂತಿ ದಿನ, ಅಕ್ಷಯ ದಿನ ಪೂಜೆ ಮಾಡಿ, ಬಸವ ಜಯಂತಿ ದಿನ ಜಲಕೇಶ್ವರ ಬೆಟ್ಟದಿಂದ ಎಲ್ಲ ಪೂಜೆ ಸಾಮಾನು ಅಲ್ಲಿಂದ ತಂದು ಅದನ್ನ ಸ್ಟಾರ್ಟ್ ಮಾಡೋದು. ಓಕೆ. ನಿಮಗೆ ಏನ್ ತೃಪ್ತಿ ಇದೆ ಸರ್ ಈ ಗಣೇಶನ ವಿಗ್ರಹ ಮಾಡೋದ್ರಿಂದ? ನಿಮ್ಗೆ ಏನು ಮನ್ಸಿಗೆ ಏನ್ ಖುಷಿ ಇದೆ? ಜನ ಎಲ್ಲ ನಿಮ್ಮನ್ನ ಈ ತರ ಕೊಂಡಾಡ್ತಾರೆ. ಗಣಪತಿ ಎಲ್ಲದರಲ್ಲೂ ತೃಪ್ತಿ ಕೊಟ್ಟಿದ್ದಾನೆ, ಯಾವ್ದು ತೊಂದರೆ ಇಲ್ಲ. ಅದೇ ತೃಪ್ತಿ. ಒಂದು ಏನೋ ಕೆಲಸ, ಒಂದು ಕಸಬು ಅನ್ನೋದಿದೆ, ಎಲ್ಲ ಹುಚ್ಚಿದು. ದುಡಿಮೆ ಇದ್ರ ಪ್ರಶ್ನೆ ಬರಲ್ಲ. ಇದು ಹುಚ್ಚಿದು ಒಂಥರ ಕೆಲಸ ಮಾಡೋದು, ಕಸಬಿಂದಿದೆಯಲ್ಲ, ಇದು ಮಾಡ್ಲೇಬೇಕು ಅಂತ ಭಾವಿಸುತ್ತಿದ್ದು. ಇಲ್ಲಿಂದ ಯಾವ್ಯಾವ ಊರಿಗೆ ಗಣೇಶಗಳನ್ನ ತಗೊಂಡೋಗ್ತಿರೋ ವಿಗ್ರಹಗಳನ್ನ? ಸುಮಾರು ಕಡೆ ಹೋಗುತ್ತೆ. ಅದು ಪಾಂಡವಪುರ, ಪಕ್ಕದ ಬೆಂಗಳೂರು, ಅದು ಆಲೂರು, ಇದು ಹಾಸನ್ನು, ಎಲ್ಲ ದೊಡ್ಡ ದೊಡ್ಡದೆಲ್ಲ ಸುಮಾರು ಹೆಚ್ಚು ಒಂದು 40 ಊರಿಗೆ ದೊಡ್ಡ ದೊಡ್ಡದೆಲ್ಲ ಹೋಗುತ್ತೆ. ದೊಡ್ಡ ಗಣೇಶಗಳು 40 ಊರುಗಳಿಗೆ ಹೋಗುತ್ತೆ. ಸಕಲೇಶ್ವರ, ತರೀಕೆರೆ, ಬಿಕ್ಕೋಡು, ಹೊಸದುರ್ಗ, 40. ಈ ಗಣೇಶ ಟೈಮ್ ಇರ್ಬೇಕಾದ್ರೆ ಗಣೇಶ ಮೂರ್ತಿಗಳು ಮಾಡ್ತೀರಾ? ಉಳಿದ ಟೈಮ್ ಅಲ್ಲಿ ದೇವಸ್ಥಾನದ ಗೋಪುರಗಳು ಮಾಡ್ತೀರಾ? ಇವರು ದೇವಸ್ಥಾನದ ಗೋಪುರಗಳನ್ನು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಸರ್, ಈ ಗಣೇಶ ಮೂರ್ತಿ ಏನ್ ವಿಶೇಷತೆ ಸರ್ ಇದರಲ್ಲಿ? ಈ ಗಣೇಶ ಮೂರ್ತಿಲಿ ಗರುಡನ ಮೇಲೆ ಕುಂತಿರೋ ಗಣಪತಿ ಇದು. ಸುಮಾರು 13 ರಿಂದ 14 ಅಡಿ ಬರುತ್ತೆ. ಇದು 14 ಅಡಿ ಹೈಟ್ ಇದೆ. 14 ಅಡಿ ಹೈಟ್ ಇದೆ. ಇದು ಗರುಡನ ಮೇಲೆ ಕುಂತಿರೋದು. ಇದು ಪಾಂಡವಪುರಕ್ಕೆ. ಇದು ಪಾಂಡವಪುರ. ಪಾಂಡವಪುರ. ಓಕೆ ಓಕೆ.
ಇದು ಈ ಹೊಸ ತರ ಈಗ ಹೊಸ ಮಾಡಿಸಿರೋದು ದೊಡ್ಡೊಂದು ಹೊಸ ತರ ಇದೆ. ಹೊಸ ತರ ಇದೆ. ನೀವು ಇದು ವರ್ಷದಲ್ಲಿ ಇದೆ. ಇದೇ ಫಸ್ಟ್ ಇದು ಮಣ್ಣಲ್ಲಿ ಮಾಡೋದು ಭಾರಿ ಕಷ್ಟ ಇದೆಲ್ಲ. ಹೌದೌದು. POP ಗಿಪಿ ಆಗ್ಬಿಟ್ರೆ ಬೋಲ್ಡಿಂಗ್ ಮಾಡ್ಬಿಡೋದು. ಮಣ್ಣಲ್ಲಿ ಇದೆಲ್ಲ ಕೈಯಲ್ಲೇ ಮಾಡಬೇಕು. ಗರ್ಡೌನ್ ಮಾಡಕ್ಕೆ ಒಂದು 10 ದಿನ ಟೈಮ್ ತಗೊಂಡಿದೆ. ಗರ್ಡೌನ್ ಮಾಡಕ್ಕೆ 10 ದಿನ ಟೈಮ್ ತಗೊಂಡಿದೆ. ರೆಕ್ಕೆ ಎಲ್ಲ ಬರುತ್ತಲ್ಲ, ರೆಕ್ಕೆ ಎಲ್ಲ 6 ಅಡಿ 7 ಅಡಿ ರೆಕ್ಕೆ ಬರುತ್ತೆ. ಓಕೆ. ಪಾಂಡಪುರಕ್ಕೆ ಹೋಗ್ತಾ ಇದೆ ಗಣೇಶ. ಜೇಡಿ ಮಣ್ಣಿನಲ್ಲಿ ಮಾಡಿರುವಂತಹ ಗಣೇಶಗಳು ಇವು ತುಂಬಾ ಅದ್ಭುತವಾಗಿದೆ. 10 ಫೀಟ್ ಹೈಟ್ ಇದೆ. ಶಿವನ ರೂಪದಲ್ಲಿರುವಂತಹ ಗಣೇಶ ಇದು. ತುಂಬಾ ಅದ್ಭುತವಾಗಿ ರುದ್ರಾಕ್ಷಿ ಮಾಲೆ ಹಾಗೂ ಎಲ್ಲ ನೋಡ್ಬೋದು. ವಿಭಿನ್ನ ರೀತಿಯಾದಂತಹ ಬಣ್ಣಗಳು ಮತ್ತು ಏನ್ ಹೊಳಪನ್ನ ಕೊಟ್ಟಿದ್ದಾರೆ ಅಂತ. ಇದು ಕಲಾವಿದರ ಕೈಚಳಕ ಅಂತ ಹೇಳ್ಬೋದು. ನೋಡ್ರಿ, ಅಯ್ಯಪ್ಪ ಸ್ವಾಮಿ ಅವರ ಕೂತಿರುವ ರೀತಿಯಲ್ಲಿ ಗಣೇಶ ಮೂರ್ತಿಯನ್ನು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಶ್ರೀರಂಗಪಟ್ಟಣಕ್ಕೆ ಬುಕ್ ಆಗಿರುವಂತಹ ಗಣೇಶ. ಇದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ರೀತಿಯಲ್ಲೇ ಮೂಡಿ ಬಂದಿರುವಂತಹ ಗಣೇಶ ಇದಾಗಿದೆ. ಅಯೋಧ್ಯೆಯಲ್ಲಿರುವಂತಹ ಬಾಲರಾಮನ ಮೂರ್ತಿಯನ್ನು ಹೋಲುವಂತಹ ಗಣೇಶನ ಮೂರ್ತಿ ಇದಾಗಿದೆ. ಗಣೇಶಗಳೆಲ್ಲ ಬುಕ್ ಆಗಿದ್ದಾವೆ. ಇಲ್ಲಿ ಈ ಲೈನಲ್ಲಿ ಇರುವಂಥ ಎಲ್ಲ ಗಣೇಶಗಳು ಬುಕ್ ಆಗಿದ್ದಾವೆ. ನಾವು ಇಲ್ಲೇ ನೋಡ್ಬೋದು, ಉಂಡಿಗ್ನಾಳು, ಹಾಸನ್ನು ಮತ್ತು ಪುರ್ಲೆಹಳ್ಳಿ ಎಲ್ಲ ಗಣೇಶಗಳು ಕೂಡ ಆಲ್ರೆಡಿ ಬುಕ್ ಆಗಿದ್ದಾವೆ. ತುಂಬ ಅದ್ಭುತವಾಗಿ ನೀಟಾಗಿ ಕೆಲಸವನ್ನು ಮಾಡಿದ್ದಾರೆ.
ಮತ್ತು ನಾವು ಊರಿನಲ್ಲಿ ಮೆರವಣಿಗೆ ಮಾಡುವಂತ ಇರುವಂಥ ಖುಷಿ, ಇಲ್ಲಿ ಗಣಪತಿ ತಗೊಬರ್ಬೇಕಾದಂಥ ಖುಷಿ ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಬ್ಯೂಟಿಫುಲ್ ಫೀಲಿಂಗ್ಸ್ ಬರ್ತಾ ಇದೆ ಇಲ್ಲಂತೂ ಬಂದಿದ್ದಕ್ಕೆ. ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಕೂಡ ಗಣಪತಿಯನ್ನ ಮಾಡ್ಕೊಂಡು ಬಂದಿರುವಂತಹ ಈ ಕುಟುಂಬ ಇನ್ನೂ ಕೂಡ ಗಣಪತಿಯನ್ನ ಮಾಡ್ತಾ ಬರ್ತಾ ಇದೆ. ನಮ್ಮ ತಂದೆ ಹೆಸರು ಬಸಪ್ಪ ಅಂತ. ಅವ್ರು ಸುಮಾರು ಅದೇ 83 ವರ್ಷ 84 ವರ್ಷದಿಂದ ಅವರು ನಾವು ಸೇರಿ ಮಾಡಿರೋದು. ನಾನು ಒಂದು 35 ವರ್ಷ ಆಯ್ತು ಮಾಡಿ. ಈಗ ನನ್ನ ಮಗ ಪವನ್ ಅಂತ, ಅವನೆಲ್ಲ ಕೆಲಸ ಮಾಡೋದು, ಅವನದೇ ಜಾಸ್ತಿ ಕೆಲಸ. ಇದೆಲ್ಲ ಪೇಂಟಿಂಗ್ ಗೀಟಿಂಗ್ ಗಣಪತಿ ಮಾಡೋದು ಅವನೇನೆ. ಇದು ನಾವು ಸುಮ್ನೆ ಬಂದು ಟಚ್ ಕೊಟ್ಟು ಹೇಳಿ ಹೋಗ್ತೀವಿ. ಅವನಿಂದೆಲ್ಲ ಇಷ್ಟು ಗಣಪತಿ ಮಾಡಕ್ ಕಾರಣ ಈಗ ಅವನಿಂದಲೇ. ಈಗ ನನ್ನ ಮಗನಿಂದ. ಪವನ್ ಅವ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಇವರು ಇನ್ನು 16 ವರ್ಷದ ಬಾಲಕ ಮತ್ತು ಫಸ್ಟ್ ಇಯರ್ PUC ಓದ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಇದನ್ನ ಎಷ್ಟು ದಿನಗಳಿಂದ ಸ್ಟಾರ್ಟ್ ಮಾಡಿ ಸರ್ ಅರಸೀಕೆರೆ ಗಣೇಶ ಮಾಡಕ್ಕೆ? ಅರಸೀಕೆರೆ ಗಣಪತಿ ಬಸವ ಜಯಂತಿ ಬರ್ತಲ್ಲ, ಬಸವ ಜಯಂತಿ ದಿನ ಸ್ಟಾರ್ಟ್ ಮಾಡಿದ್ದು. 4 ತಿಂಗಳಾಗಿದೆ. 4 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರೆ ನೆನ್ನೆ ಪೇಂಟಿಂಗ್ ಎಲ್ಲ ನೆನ್ನೆ ಕಂಪ್ಲೀಟ್. ನಾನು ಬಂದು ನೋಡಿ ಈಗಲೇ ನೋಡ್ತಾ ಇರೋದು ಗಣಪತಿನ. ನನ್ನ ಮಗನ ಎಲ್ಲ ರೆಡ್ ಮಾರ್ಕ್ ಫಿನಿಶಿಂಗ್ ಮಾಡಿ. ಹೌದು, 16 ವರ್ಷದ ಬಾಲಕ ಈ ಗಣೇಶ ಮೂರ್ತಿಯನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೇ ನಾನು ವಾಟ್ಸಪ್ ಹೇಳ್ತಾ ಇದ್ದೀನಿ, ಅವರು ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಅವ್ರು ಕಾಲೇಜಿಗೆ ಹೋಗಿದ್ದಾರೆ. ಕಾಲೇಜನ್ನು ಮುಗಿಸ್ಕೊಂಡ್ಬಂದು ಗಣಪತಿ ಕೆಲಸವನ್ನ ಮಾಡ್ತಾವ್ರೆ. ಅವರ ಕೌಶಲ್ಯಕ್ಕೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅರಸೀಕೆರೆ ಗಣೇಶ. ನೀವೇ ನೋಡ್ಬೋದು. ಕಲೆಯೇ ಕಲಾವಿದರ ಸ್ವರ್ಗ, ಕಲೆಯೇ ಕಲಾವಿದರ ಬದುಕು ಅಂತ ಕಲಾವಿದರಿಗೆ ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತೋದು ಮರಿಬೇಡಿ. ತಪ್ಪದೇ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ತೆ.